ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬ್ರಹ್ಮ. ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ನಮ್ಮ ಊರು ಕನ್ನಡ ಶಾಲೆ ಒಳಗಿದ್ದೀವಿ. ಯಾಕಂದ್ರೆ ಇಲ್ಲಿ ಒಂದು ಶಾಲೆಯ ವ್ಯವಸ್ಥಿತಿ ಹೆಂಗೈತಿ, ಯಾಕಂದ್ರೆ ನಾವಿದ್ದಾಗ ಒಂದು ಬೇರೆ ರೀತಿ ಇತ್ತು, ಈಗಿನ ಒಂದು ಹೊಸ ಶಿಕ್ಷಕರು ಬೇರೆ ರೀತಿಯಾಗಿ ಬಂದಾರ. ಅದಕ್ಕೋಸ್ಕರ ಇಲ್ಲಿನ ವಾತಾವರಣ ಭಾಳ ಚೇಂಜ್ ಆಗೈತಿ. ಅದಕ್ಕೋಸ್ಕರ ಇಲ್ಲಿ ಯಾವ ರೀತಿ ಐತಿ ಏನು ಅನ್ನೋದು ಎಲ್ಲವನ್ನು ತಿಳ್ಕೊಳ್ಳೋಣ. ಹೊಳಗೆ ಹೋಗಿ ಎಲ್ಲ ಶಿಕ್ಷಕರ ಜೊತೆ ಮಾತಾಡಿ ಇಲ್ಲಿನ ಒಂದು ವ್ಯವಸ್ಥಿತಿ ಹೆಂಗೈತೆ ಅನ್ನೋದು ಎಲ್ಲವನ್ನು ತೋರಿಸ್ತೀನಿ ನಿಮಗೆ. ಬನ್ನಿ. ಇವತ್ತು ಒಂದು ಶಾಲೆ ಒಳಗೆ ಏನೋ ಕೊಡಕತ್ತಾರ, ಅದು ಏನೋ ಒಂದು ಹೊಸದು ಏನೋ ವೆರೈಟಿ ಏನೋ ತಂದಾರ. ಅದಕ್ಕೋಸ್ಕರ ಇಲ್ಲಿ ಏನೇನು ನಾವು ಇವಾಗ ಬಂದೀವಿ, ಇದು ಯಾವ ರೀತಿ ಪ್ರಚಾರಕ್ಕೋಸ್ಕರ ಅಲ್ಲ, ಇಲ್ಲಿ ಏನೋ ತಂದಾರ. ಅದಕ್ಕೋಸ್ಕರ ಇಲ್ಲಿನ ವ್ಯವಸ್ಥೆ ಹೆಂಗೈತಿ ಅನ್ನೋದನ್ನು ಎಲ್ಲವನ್ನು ತೋರಿಸ್ಕೊಡ್ತೀನಿ. ಹೊಳಬಾರಿ. ನಮಸ್ತೆ ಸರ್. ನಮಸ್ತೆ. ಇವರು ನಮ್ಮ ಒಂದು ಶಾಲೆಯ ಮುಖ್ಯ ಗುರುಗಳು. ಈ ಶಾಲೆಗೆ ಹೋಗಿ ಹೊಸದಾಗಿ ಬಂದಿರುವಂಥ ಒಂದು ಮುಖ್ಯ ಗುರುಗಳು. ನಾವು ಅದೇ ಎಂಟ್ರೆನ್ಸ್ ಹೋಗ್ತಾ ಇದ್ವಿ, ಅವಾಗ ಇವರು ಬಂದಂಥ ಗುರುಗಳು. ಇವಾಗ ಇವ್ರನ್ನ ಕೇಳೋಣ್ರಿ. ಇವಾಗ ನಮ್ಮ ಒಂದು ಶಾಲೆ ವ್ಯವಸ್ಥೆ ನೀವು ಭಾಳ ಅಂದ್ರೆ ಭಾಳ ವೆರೈಟಿಯಾಗಿ ಮಾಡಿದ್ರಿ. ಇದಕ್ಕೋಸ್ಕರ ಈ ಒಂದು ಇಲ್ಲಿ ಮಕ್ಕಳ ಜನಸಂಖ್ಯೆ ಈ ಒಂದು ಶಾಲೆ ಒಳಗೆ ನಾವು ಇದ್ದಾಗ ಮಕ್ಕಳ ಸಂಖ್ಯೆ ಎಷ್ಟಿತ್ತು ಅಂತಂದ್ರೆ 256 ಚಿಲ್ಲರೆ ಇತ್ತು. ಇವಾಗಿನ ಮಕ್ಕಳ ಸಂಖ್ಯೆ ಎಷ್ಟೈತಿ ಮತ್ತು ಇಲ್ಲಿನ ವ್ಯವಸ್ಥೆ ಮಕ್ಕಳಿಗೆ ಯಾವ ರೀತಿ ಐತೆ ಅನ್ನೋದು ಎಲ್ಲವನ್ನು ನಮ್ಮ ಗುರುಗಳ ಹತ್ರ ಕೇಳೋಣ್ರಿ. ಗುರುಗಳ, ಈಗಿನ ಜನಸಂಖ್ಯೆ ಎಷ್ಟೈತೆ ರೀ? ಮಕ್ಕಳ ಸಂಖ್ಯೆ ಹಾಂ, ಮಕ್ಕಳ ಸಂಖ್ಯೆ 180. ಇವತ್ತಿನ 180 ಐತಿ. ಇಲ್ಲಿನ ಇವಾಗ ನೋಡ್ತಿರ್ಬೋದು ನಾವು ಇಲ್ಲೆಲ್ಲ ಇಲ್ಲಿ ತೋರಿಸಿದ್ವಿ. ಇದೆಲ್ಲ ಟಿ ವಿಗಳನ್ನು ಮತ್ತು ಆ ಸೈಡ್ ಟಿ ವಿಗಳನ್ನು ಮತ್ತು ಈ ರೀತಿ ಕಂಪ್ಯೂಟರ್ಗಳನ್ನು ವ್ಯವಸ್ಥೆ ಮಾಡ್ಯಾರ ಈಗ. ಯಾಕಂದ್ರೆ ಇದು ನಾವು ಇದ್ದಾಗ ಇದ್ದಿದ್ದಿಲ್ಲ. ಇವು ಈಗ ಹೊಸ್ದಾಗಿ 1-2-3 ಟಿ ವಿಗಳನ್ನ ಹೊಸ್ದಾಗಿ ಇವರು ಬಂದಮೇಲೆ ರೆಡಿ ಮಾಡ್ಯಾರ ಅನಿಸುತ್ತೆ. ಇವತ್ತು ಒಂದು ಮೈಕ್ನ ವ್ಯವಸ್ಥೆ ತಂದಿದ್ರು ಅನಿಸುತ್ತೆ. ಇಷ್ಟೊತ್ತನ ಆನ್ ಆಗಿತ್ತು, ಇನ್ನೇ ತೋರಿಸಿದ್ರು ಮೈಕ್ ಕಲ್ಸಿರೋದು ಸ್ಮಾರ್ಟ್ ಕ್ಲಾಸ್. ಹಾಂ, ನೋಡಿರಿ, ನಾವು ಇದ್ದಾಗ ಸ್ಮಾರ್ಟ್ ಕ್ಲಾಸ್ ಅನ್ನೋದು ಇದ್ದಿದ್ದಿಲ್ಲ. ಈಗೆಲ್ಲ ಸ್ಮಾರ್ಟ್ ಕ್ಲಾಸ್ ಕೂಡ ಎಲ್ಲ ರೆಡಿ ಮಾಡ್ತಿದ್ದಾರೆ ಈ ಗುರುಗಳು. ಇದಕ್ಕೆ ಅಮೌಂಟ್ ಎಷ್ಟು ಸರಿ? 7.5 ಲಕ್ಷ. 7.5 ಲಕ್ಷ. ಇದೆಲ್ಲ ಸರ್ಕಾರ ಫಂಡನ? ಇದು ಸರ್ಕಾರದಿಂದ ಮಂಜೂರಾಗೈತೆ. ಆ ಟಿ ವಿ ಏನೈತಿ ಇಲ್ಲೇ ನಾವು ಶಾಲೆ ವತಿಯಿಂದ ತಂದಿದ್ವಿ. ಆ ಟಿ ವಿ ಈ ಪ್ರಿಂಟ್ರು ತಂದಿತ್ತು. ಇವು ಮೊದಲ ಕಂಪ್ಯೂಟ್ರ್ ಎಲ್ಲ 5 ಕಂಪ್ಯೂಟ್ರ್ ಮೊದಲ ಇದ್ದವು. ಆ ಟಿ ವಿ ಸಾರ್ವಜನಿಕ ಸಂಗ್ರಹದಂಥ ಹಣದಿಂದ ತಂದಿತ್ತು, ದೇಣಿಗೆ ರೂಪದಾಗ. ಅಂದರೆ ಇಲ್ಲಿ ಊರಾಗ ದೇಣಿಗೆ ಕೊಟ್ಟಂಥ ರೂಪದೊಳಗೆ ಅದನ್ನು ಟಿ ವಿ ತೊಗೊಂಡಿದ್ದೆ. ಹಾಂ, ಇದು ಮಾತ್ರ ಇದು ಸರ್ಕಾರದ ಫಂಡ್ನೊಳಗೆ ಆಗಿರುವಂಥದ್ದು. ಸರ್ಕಾರದಿಂದ ಮಂಜೂರಾಗೈತಿ, ಈ ವರ್ಷ ಆಗೈತಿ. ಓಕೆ ಸರ್. ಇವಾಗ ನೀವು ನೋಡ್ತಿರ್ಬೋದು ಅಲ್ಲೆಲ್ಲ ಟಿ ವಿಗಳನ್ನು ಹೊಸದಾಗಿ ಇದನ್ನು ಮಾಡಿ ತಂದಿದ್ದಾರೆ. ಯಾಕಂದ್ರೆ ಈ ರೀತಿ ಹೊಸದಾಗಿ ಬದಲಾವಣೆ ಆಗ್ತಿರ್ಬೇಕು. ನಮ್ಮ ಸ್ಕೂಲುಗಳು ವಿದ್ಯಾರ್ಥಿಗಳಿದ್ದರು ಹೆಚ್ಚಿದ್ರು, ಅದಕ್ಕಿಂತ ನಾವು ನೋಡಿದಾಗ. ಯಾಕಂದ್ರೆ ಇವತ್ತು ಇಷ್ಟೆಲ್ಲ ಸ್ಮಾರ್ಟ್ ಕ್ಲಾಸ್ ಕೂಡ ಮಾಡಿದರೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಬರ್ತಾ. ಅದಕ್ಕೆಲ್ಲ ನಾವು ಕಾರಣೀಭೂತರಾಗ್ತೀವಿ. ಯಾಕಂದ್ರೆ ನಾವು ಹೋಗಲಿ ನಮ್ಮ ಸರ್ಕಾರಿ ಶಾಲೆಗೆ ನಾವು ಎಲ್ಲಿವರೆಗೂ ನಮ್ಮ ಮಕ್ಕಳನ್ನ ಕಳಿಸಲ್ಲೋ ಅಲ್ಲಿವರೆಗೂ ಸರ್ಕಾರಿ ಶಾಲೆಗಳು ಮುಳುಗ್ತಾ ಹೋಗ್ತವೆ. ಸರ್ಕಾರಿ ಶಾಲೆ ಎಷ್ಟೋ ಸರ್ಕಾರಿ ಶಾಲೆಗಳು ನಾಶವಾಗಿ ಹೋಗಿವೆ. ಇವಾಗ ದಯವಿಟ್ಟು ಸಂಖ್ಯೆನ ಕಡಿಮೆ ಆಗೈತೆ. ಮಕ್ಕಳ ಊರಾಗ ಮಕ್ಕಳ ಸಂಖ್ಯೆನ ಕಡಿಮೆ ಆಗೈತೆ. ಪ್ರತಿ ವರ್ಷ 30-35 ಅಡ್ಮಿಷನ್ ಹಾಕಿದ್ವು. ಈಗ 25 ಕಳೆದ ವರ್ಷ 30 ಆಗಿದ್ದು. ಈ ವರ್ಷ ಬರೀ 16 ಆಗ್ಯಾವು. ಆ ಹಿಂದಿನ ವರ್ಷ 18 ಆಗಿದ್ದು. ಅಂದ್ರೆ ಊರಾಗಿರೋಂಥ ಮಕ್ಕಳ ಸಂಖ್ಯೆನ ಕಡಿಮೆ ಆಗೈತೆ. ಅದು ಇಡೀ ಊರೊಳಗಡೆ ಇರ್ತಕ್ಕಂಥ ಮಕ್ಕಳ ಸಂಖ್ಯೆನ ಕಡಿಮೆ ಕಡಿಮೆ ಐತೆ. ಅದ್ರಾಗ ನಮಗೆ 26 ಹುಡ್ರು ಲಿಸ್ಟ್ ಇತ್ತು ಅಂಗನವಾಡಿದು. ಅದ್ರಾಗ ಈಗಾಗಲೇ 17 ಹುಡ್ರು ಅಡ್ಮಿಷನ್ ಆಗ್ಯಾವ. ಇನ್ನೊಂದು 4 ಬರ್ಬೋದು. ಕೆಲವೊಂದಿಷ್ಟು ಬೇರೆ ಊರು ಹುಡ್ರು ಅವು ಬೇರೆ ಕಡೆ ತಮ್ಮ ಊರಿಗೆ ಹೋಗ್ಯಾರ ಅವ್ರು ಈ ವರ್ಷನವರು. ಹಂಗೆ ಶಾಲೆಯಿಂದ ಹೊರಗೊಳ್ಳೋದು ಯಾವಿಲ್ಲ, ಎಲ್ಲವೂ ಅಡ್ಮಿಷನ್ ಮಾಡ್ಕೊಂಡಿದ್ದಾವೆ. ಇವಾಗ ಟೋಟಲ್ ಆಗಿ ಇಲ್ಲಿ ಇವತ್ತು 1ನೇತಕ್ಕೆ ಬಂದಿರತಕ್ಕಂಥ ಇವತ್ತಿಂದ ಹಿಡಿದು ಎಷ್ಟು ಜನ ಸಂಖ್ಯೆ ವಿದ್ಯಾರ್ಥಿಗಳು ಬಂದಾರೆ? 17 ಇವತ್ತು ಅಡ್ಮಿಷನ್ 17 ಆಗ್ಯಾವ ಇವತ್ತಿದಾರ 17. ಒಟ್ಟು ಟೋಟಲ್ ಆಗಿ ಇಷ್ಟ ಹೇಳಿದ್ರಿ ಸರ್? 185 ಸಂಖ್ಯೆ. 185 ಜನಸಂಖ್ಯೆಗಳು ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಐತ್ರಿ. ಇದು ಈ ವರ್ಷಕ್ಕೆ ಇಲ್ಲಿ ಮಕ್ಕಳಿಗೆ ಬಟ್ಟೆಗಳನ್ನ ಎಷ್ಟು ಜೋಡಿ ಕೊಡ್ತೀರಿ ಸರ್? ಅರ್ಬಿ ಪ್ರತಿ ಬಟ್ಟೆ, ಒಂದು ಸೆಟ್ಟು ಪುಸ್ತಕ, ಒಂದು ಸೆಟ್ ಪುಸ್ತಕವನ್ನು ಕೊಡ್ತೀರಿ, ಬರೀ 2 ಜೋಡಿ ಜೊತೆ ಬಟ್ಟೆ, ಶೂ ಸಾಕ್ಸ್ ಎಲ್ಲ ಊಟ ಕೊಡ್ತೀವಿ. ಮತ್ತು ಶೇಂಗಾ ಚಕ್ಕಿ ಮೊಟ್ಟೆ ಇವನ್ನ ಕೊಡ್ತೀವಿ. ಅಂದ್ರೆ ಒಂದು ವರ್ಷಕ್ಕೆ 80 ದಿವಸ
ಮೊಟ್ಟೆ ಕೊಡ್ಬೇಕಂತ ಐತೆ. ಮೊಟ್ಟೆ ತಿನ್ನಲಾರ್ದ ಮಕ್ಕಳಿಗೆ ಶೇಂಗಾ ಚಿಕ್ಕಿ ಕೊಡ್ತೀವಿ ನಾವು. ಎಲ್ಲ ವಿದ್ಯಾರ್ಥಿಗಳು ಒಟ್ಟುರಿಗೂ ಶೇಂಗಾ ಚಿಕ್ಕಿನ ಕೊಡ್ತಾರೆ ಇವ್ರು. ಹಾಂ, ಇಲ್ಲ ಮೊಟ್ಟೆನೇ ಕೊಡೋದು. ಮೊಟ್ಟೆ ಯಾರು ತಿನ್ನಗಲ್ಲ ಅವ್ರಿಗೆ ಶೇಂಗಾ ಚಿಕ್ಕಿ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಶೇಂಗಾ ಚಿಕ್ಕಿ ಕೊಡ್ತೀವಿ. ಒಂದು ವರ್ಷಕ್ಕೆ 80 ದಿವಸ ಅದನ್ನು ಕೊಡ್ಬೇಕಾಗುತ್ತೆ. ಈಗ ಪ್ರತಿ ವಾರ 2 ದಿವಸ, ಮಂಗಳವಾರ ಮತ್ತು ಗುರುವಾರ ಕೊಡ್ತೀವಿ. ಅವತ್ತೇನಾದ್ರು ಸೂಟಿ ಇತ್ತಂದ್ರೆ ಅದ್ರ ಮರುದಿವಸ ಇದನ್ನ ಕೊಡ್ತೀವಿ ನಾವು. ಈಗ ಬೆಳಿಗ್ಗೆ ಹಾಲಿನ ಜೊತೆ ಇನ್ನೊಂದು ಏನೋ ಕೊಡ್ತೀನಿ ಅಂತ. ರಾಗಿ ಮಾಲ್ಟು ವಾರದಲ್ಲಿ 3 ದಿವಸ ರಾಗಿ ಮಾಲ್ಟು. ಹಾಲು 5 ದಿವಸ, ವಾರದಲ್ಲಿ 5 ದಿವಸ, ಸೋಮವಾರದಿಂದ ಶುಕ್ರವಾರ ತನ ಕೊಡ್ತೀರಿ ಸರ್. ಓಕೆ, ನೋಡಿರಿ ಇಷ್ಟೆಲ್ಲ ಕೊಡ್ತಾರ, ಆದರೂ ಮಕ್ಕಳ ಜನಸಂಖ್ಯೆ ಬರ್ತಾ ಕಡಿಮೆ ಆಗ್ತಾ ಹೋಗ್ತದೆ. ನಾವು ಇದಾಗ ಹೇಳಿದ್ನಲ್ಲ, ಅದೇ 756 ಜನಸಂಖ್ಯೆ ಇತ್ತು. ಇಲ್ಲಿ ಊರಿನ ಜನಸಂಖ್ಯೆನೇ ಕಡಿಮೆ ಆಗ್ತಾ ಹೋಗ್ತದೆ ಅಂತ. ಇನ್ನು ಶಿಕ್ಷಕರಾದ್ರೆ ಏನೂ ಮಾಡೋಕ್ಕಾಗಲ್ಲ. ನೀವು ಎಲ್ಲಿವರೆಗೂ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸಲು ಅಲ್ಲಿವರೆಗೂ ಶಾಲೆಗಳು ಮುಳುಗ್ತನ ಹೋಗ್ತಾ ಹೊರತಾಗಿ ಯಾವ ಬೆಳೀತಾ ಹೋಗಲ್ಲ. ಇನ್ನೊಂದು ಜನಕ್ಕೆ ಏನೋ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಸರ್ಕಾರಿ ಶಾಲೆಗಳು. ಎಲ್ಲಿವರೆಗೂ ಖಾಸಗಿ ಶಾಲೆಗಳು ಬೆಳೀತಾ ಹೋಗ್ತಾವೆ ಅಲ್ಲಿವರೆಗೂ ಸರ್ಕಾರಿ ಶಾಲೆಗಳು ಮುಗಿಸ್ತಾ ಹೋಗ್ತಾವೆ. ಇದು ಒಂದು ನೆನಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ ನಾವು ಸರ್ಕಾರಿ ಶಾಲೆಗಳನ್ನ ಕೆಲವೊಂದಿಷ್ಟು ನೋಡ್ತಿರ್ಬೋದು ನಾವೆಲ್ಲ. ಇಲ್ಲಿ ಇನ್ನೇ ಹೋದ್ರೆ ನಮ್ಮ ಪಿ ಟೀಚರು, ದೈಹಿಕ ಶಿಕ್ಷಕರು, ಅವರು ಸ್ವತಃವಾಗಿ ಅವರು ಈ ಶಾಲೆ ಶಿಕ್ಷಕರು ಅವರು. ಆದರೆ ಅವರು ಇಲ್ಲೇ ತಮ್ಮ ಮಕ್ಕಳನ್ನ ಇಲ್ಲೇ ವಿದ್ಯಾರ್ಥಿಗಳಿಗೆ ಅದೇ ಮಕ್ಕಳನ್ನ ಇದೇ ಶಾಲೆಗೆ ಕಳಿಸಿದ್ದಾರೆ. ಬೇಕಾದ್ರೆ ನಿಮ್ಗೆ ಅವ್ರಿಗೆ ಹತ್ರನ ಪರಿಚಯ ಮಾಡಿಸ್ಕೊಡ್ತೀನಿ. ನಾ ಹೇಳಿದ್ನಲ್ಲ, ಇಲ್ಲಿ ಈ ಒಂದು ಸರ್ಕಾರಿ ಶಾಲೆಗೆ ನಾವು ಇದ್ದಾಗಂತ ಇವರು ದೈಹಿಕ ಶಿಕ್ಷಕರು. ಯಾಕಂದ್ರೆ ಇವ್ರು ಸರ್ಕಾರಿ ಶಾಲೆ, ಇವ್ರು ಗೌರ್ಮೆಂಟ್ ಟೀಚರ್. ಇವ್ರು ಸರ್ಕಾರಿ ಶಾಲೆ ಇದೇ ಶಾಲೆ ಒಳಗೆ ಇವ್ರ ಮಕ್ಕಳನ್ನ ವಿದ್ಯಾರ್ಥಿಗಳನ್ನಾಗಿ ಇದೇ ಶಾಲೆ ಒಳಗೆ ಕಳಿಸಿದ್ದಾರೆ. ಬೇಕಾದ್ರೆ ಅವ್ರನ್ನ ಕೇಳ್ರಿ. ಸರ್ ಹೌದು, ನೀವು ನಿಮ್ಮ ಮಕ್ಕಳನ್ನ ಇದೇ ಶಾಲೆ ಒಳಗೆ ನೀವು ಕಳಿಸಿದ ಉದಾಹರಣೆಗಳು ಅದಾವೆ ಸರ್? ನಾವೆಲ್ಲ ಮಕ್ಕಳನ್ನು ಇದೇ ಸ್ಕೂಲ್ದಲ್ಲೇ ಓದಿಸಿದ್ವಿ. ನೋಡಿರಿ, ಒಬ್ಬ ಸರ್ಕಾರಿ ಶಿಕ್ಷಕನಾಗಿ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸೋದ ಗೌರ್ಮೆಂಟ್ ಶಾಲೆ ಶಿಕ್ಷಕನ ಒಂದು ಅಧಿಕೃತವಾಗಿ ಅದು ಒಂದು ಕಾನೂನು ಬರಬೇಕು. ಯಾಕಂದರೆ ಒಂದು ಮಕ್ಕಳಲ್ಲಿ ಭಾವನೆ ಮೂಡ್ತದೆ. ನಾವು ಹೇಳ್ಬೋದು ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸ್ರಿ ಅಂತ ಎಲ್ಲ ಟೀಚರ್ಸ್ಗಳು ಹೇಳೋದ್ರ ಜೊತೆಗೆ ಅವ್ರ ಮಕ್ಕಳನ್ನು ಸಹ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು. ಅಂದ್ರೆ ಶಾಲೆಗಳು ಬದಲಾವಣೆ ಆಗ್ತಾ ಹೋಗ್ತಾವೆ. ಇವರೇ ಕಳಿಸಿ ಇಲ್ಲೇ ಉದಾಹರಣೆ ನೀವು ನೋಡ್ತಿರ್ಬೋದು. ಇಲ್ಲಿ ನಾವು ಇವ್ರು ನಮ್ಮ ದೈಹಿಕ ಶಿಕ್ಷಕರು ನಾವು ಇದ್ದಾಗೂ ಇದ್ದಾರೆ. ಇವ್ರ ಮಕ್ಕಳು ಕೂಡ 4 ಜನ ಇದೇ ಶಾಲೆ ಒಳಗೆ ಓದಿದ್ದು. 4 ಜನ ಇದೇ ಶಾಲೆ ಒಳಗೆ ಕಳಿಸಿದ್ದಾರೆ. ಈ ರೀತಿ ನಾವು ಸಹಿತ 1ರಿಂದ 7ನೇ ಕ್ಲಾಸ್ ಇಲ್ಲೇ ಓದಿದ್ದು. ಇಲ್ಲೇ ಕಲಿತು ಇದೇ ಶಾಲೆ ಒಳಗೆ ಕಲಿತು ಇದೇ ತಮ್ಮ ಮಕ್ಕಳನ್ನ ಇಲ್ಲೇ ವಿದ್ಯಾರ್ಥಿಗಳನ್ನ ಆಗಿ ಅವರು ಕೂಡ ಇಲ್ಲೇ ಟೀಚರಾಗಿ ಇವತ್ತು ಈ ಒಂದು ಸ್ಕೂಲ್ ಒಳಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ರೀತಿ ಪ್ರತಿಯೊಂದು ಶಾಲೆ ಒಳಗೂ ಈ ರೀತಿ ಶಿಕ್ಷಕರು ಬರಬೇಕು ನಮಗೆ. ಯಾಕಂದರೆ ಇದು ನಮ್ಮ ಶಾಲೆ ನಾವು ಅಂತೇಳಿ ನಾನು ಹೆಮ್ಮೆ ಇದು ಹೇಳ್ತಾ ಇಲ್ಲ. ಇದು ಬರಬೇಕು. ಈ ರೀತಿ ತಮ್ಮ ಮಕ್ಕಳನ್ನ ಕಲಿಸ್ತಾರಂತಂದ್ರೆ ಬೇರೆ ಮಕ್ಕಳಿಗೆ ವಿದ್ಯಾರ್ಥಿಗಳು ಕಲಿಸ್ತಿದ್ರೆ ನಮ್ಮ ಮಕ್ಕಳಿಗೆ ನಾವು ಒಂದೇ ರೀತಿಯಾಗಿ ನೋಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಒಂದು ವಿಷಯನ ಹೇಳ್ತಾ ಇರೋ ಹೊರತಾಗಿ ಯಾವ ದೃಷ್ಟಿಕೋನದಿಂದ ನಾವು ಹೇಳ್ತಾ ಇಲ್ಲ. ನೀವು ನೋಡಿದ್ರಿ, ನಾವೆಲ್ಲ ಹೇಳಿದ್ನಲ್ಲ ಲೈನ್ಯಾಗ ಇದೇ ಸ್ಕೂಲಿಗೆ ಒಳಗೆ ಕಲಿಸಿ ಇದೇ ಸ್ಕೂಲ್ ಒಳಗೆ ಓದಿ ಇದೇ ಸ್ಕೂಲ್ ಒಳಗೆ ಟೀಚರ್ ಅನ್ನೋಂಥವ್ರು ಇವರು. ತಮ್ಮ ಮಕ್ಕಳನ್ನು ಕೂಡ ಇದೇ ಶಾಲೆ ಒಳಗಡೆ ಕಲಿಸಿದ್ದಾರೆ. ಇದೇ ರೀತಿ ಪ್ರತಿಯೊಂದು ಈ ಕಾನೂನಲ್ಲಿ ಬರಬೇಕು. ಮೊದಲು ನಾವು ಬದಲಾಗಬೇಕು, ಜನಗಳು ಬದಲಾಗಬೇಕು. ಜನಗಳು ಎಲ್ಲಿವರೆಗೂ ಬದಲಾಗಲ್ಲೋ ಅಲ್ಲಿವರೆಗೂ ನಮ್ಮ ಇದು ಕಾನೂನು ವ್ಯವಸ್ಥೆ ಬದಲಾಗಲ್ಲ. ಸರ್, ಮತ್ತು ಈ ಒಂದು ಶಾಲೆ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರಿ? ಈ ಶಾಲೆ ಬಗ್ಗೆ ಏನಿಲ್ಲ, ಸರ್ಕಾರಿ ಶಾಲೆ ಒಳಗೆ ಮಕ್ಕಳನ್ನ ಕಳಿಸ್ಬೇಕಂತಂದರೆ ಸರ್ಕಾರಿ ಶಾಲೆ ಅಂದ್ರೆ ಅವರಲ್ಲಿ ಹಿಸ್ಟೆಡ್ ಮನೋಭಾವನೆ ಐತೆ. ಅದ್ರ ಸಲುವಾಗಿ ಇಲ್ಲೆಲ್ಲ ಫೆಸಿಲಿಟೀಸು ಇದ್ದರೂ ಸಹಿತ ಇಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ಈಗ ಇತ್ತಿತ್ತಲ ಮೊದಲ ನಾವು ಬಂದ ತಕ್ಷಣ 750 ಮೇಲ್ಪಟ್ಟು ದಾಖಲಾತಿ ಇತ್ತು. ಈಗ ಒಂದು 2-3 ವರ್ಷ ಆಯಿತು ಕಡಿಮೆ ಆಗ್ತಾ ಬರ್ತಾ ಇದೆ. ಏಕ್ದಮ್ ಕಡಿಮೆ ಆಗಿಬಿಟ್ಟಿದೆ. ಈಗ 180 ಚಿಲ್ಲರೆ ಇಷ್ಟಿದೆ. ಇದೆ. ಮತ್ತು ಇಲ್ಲಿ ಈ ಶಾಲೆ ಒಳಗೆ ಈಗಿನ ನಾವು ಬಂದಾಗಲಿಂದನೂ ಒಳ್ಳೆ ಫೆಸಿಲಿಟೀಸನ್ನು ಮಾಡ್ತಾ ಬಂದಿದೆ. ಯಾಕಂದ್ರೆ ಇಲ್ಲಿ ಸಾರ್ವಜನಿಕರು ಸಹಿತ ಭಾಳ ಸ್ಪಂದಿಸ್ತಾರೆ, ಭಾಳ ಡೊನೇಟ್ ಕೊಡ್ತಾರೆ. ನಾವೇನಾರ ಕೊಡಿಸಂತಂದ್ರೂ ಕೊಡಿಸ್ತಾರೆ. ಹಿಂಗಾಗಿ ಇವೆಲ್ಲ ಕಂಪ್ಯೂಟ್ರು, ಜೆರಾಕ್ಸು, ಪ್ರಿಂಟ್ರು ಮತ್ತು ಟಿ ವಿ ಮತ್ತು ಈಗ ಗೌರ್ಮೆಂಟ್ಲಿಂದ ಸ್ಮಾರ್ಟ್ ಕ್ಲಾಸಿಗೆ ಎಲ್ಲ ಮಟೀರಿಯಲ್ಸ್ ಬಂದಾವೆ. ಈಗ ಕುಂದಿಸ್ಲಿಕ್ಕೆ ಬಂದಾರ. ಇನ್ಮ್ಯಾಗ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗುತ್ತೆ. ಈಗ ನಾವು ಸುಮಾರು 8 ಜನ ಶಿಕ್ಷಕರಿದ್ದೀವಿ. ಈಗೇನು ಶಿಕ್ಷಕರ ಕೊರತೆ ಇಲ್ಲ, ಎಲ್ಲ ವಿಷಯ ಶಿಕ್ಷಕರಿದ್ದೀವಿ. ಈಗ ಸರಿಯಾಗಿ ಬೋಧನೆ ಆಗುತ್ತಾ, ಮಕ್ಕಳು ಚೆನ್ನಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿ ಪಾಠ ನಡೀತಾ ಇದೆ. ಮೊನ್ನೆ ಮತ್ತು ಇಲ್ಲಿ ಕಾಂಪಿಟೇಷನ್ ಎಕ್ಸಾಮ್ ಇದ್ದಾಗ ನಮ್ಮ ಗೌರ್ಮೆಂಟ್ ಸ್ಕೂಲ್ದು 1st, 2nd, 3rd ಬಂದು. ಹೌದ್ರಿ. ಮತ್ತು ಗೌರ್ಮೆಂಟ್ ಸ್ಕೂಲು ಸರಿ ಇಲ್ಲ ಅನ್ನೋದು ಯಾವುದು ಲೆಕ್ಕ. ಮೊದಲ ಪಾಲಕರ ಮನೋಭಾವನೆ ಬದಲಾಗಬೇಕು. ಆವಾಗ ಸರ್ಕಾರಿ ಶಾಲೆಗಳು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹೌದಾ? ಸರಿ.
ಓಕೆ ಥ್ಯಾಂಕ್ ಯು ಸರ್. ಈ ರೀತಿ ನೋಡಿರಿ ಇಷ್ಟೆಲ್ಲ ಫೆಸಿಲಿಟಿಗಳು ಸ್ಮಾರ್ಟ್ ಕ್ಲಾಸ್ ಕೂಡ ಪ್ರಾರಂಭ ಆಗೈತಿ ಈಗ ಇಲ್ಲಿ ಏನೇ ಈಗ ಜೋಡಿಸ್ಲಿಕ್ಕೆ ಬಂದಿದ್ರೆ ಇಷ್ಟೊತ್ತರೆಗೂ ಈ ಸ್ಮಾರ್ಟ್ ಕ್ಲಾಸ್ ಕೂಡ ಪ್ರಾರಂಭ ಆದರೂ ಕೂಡ ಇಲ್ಲಿ ಮಕ್ಕಳ ಜನಸಂಖ್ಯೆ ಬರ್ತಾ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಅದು ನಮಗೆ ಇಲ್ಲಿ ಊರಿನ ಜನಸಂಖ್ಯೆನೂ ಕಡಿಮೆ ಆಗ್ತಾನೆ ಹೋಗ್ತದೆ. ಯಾಕಂದ್ರೆ ಎಲ್ಲರೂ ದುಡಿಯೋಕೆ ಹೋಗಿರೋದ್ರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಬರ್ತಾ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಈ ವಿದ್ಯಾರ್ಥಿಗಳನ್ನ ಕೇಳೋಣ್ರಿ. ಇಲ್ಲಿ ಒಂದು ಫೆಸಿಲಿಟಿ ಈಗ ಶಿಕ್ಷಕರಿಗಂದ್ರೆ ಎಲ್ಲರೂ ಹೇಳಿದ್ವಿ, ಅದಕ್ಕೋಸ್ಕರ ಮಕ್ಕಳ ವಿದ್ಯಾರ್ಥಿಗಳಿಂದ ಕೇಳಿದ್ರೆ ಎಲ್ಲರಿಗೂ ಇನ್ನಷ್ಟು ಕನ್ಫರ್ಮ್ ಆಗಿ ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತಾ. ಬರೀ ಇಲ್ಲಿ ವಿದ್ಯಾರ್ಥಿಗಳು ಅಂತ ಕೇಳೋಣ. ನಮಸ್ತೆ ಮೇಡಮ್ ಬರ್ರಿ. ಬರ್ರಿ. ನಿಮ್ಮ ಹೆಸರು ಏನು ಮೇಡಮ್? ಜಯಶ್ರೀ ಬೆಳಗಲ್. ಹಾಂ, ನೀವು ಹೊಸ್ದಾಗಿ ಇವಾಗ ಬಂದಿರ್ತಕ್ಕಂಥವ್ರು? ಹಾಂ, ಹೊಸ್ದಾಗಿ ನೇಮಕವಾದಂಥ ಟೀಚರ್. ಎಷ್ಟು ವರ್ಷ ಆಯ್ತು ರೀ ಮ್ಯಾಮ್? ನಂದು 7 ತಿಂಗಳು ರೀ ಸುಮಾರು ಇಲ್ಲಿ. ಇವಾಗ ಇಲ್ಲಿ ಬಂದು ಪ್ರೆಸೆಂಟಾಗಿ 7 ತಿಂಗಳು ಆಯ್ತು. ಹಾಂ, ವಿದ್ಯಾರ್ಥಿಗಳೆಲ್ಲರಿಗೂ ಒಳ್ಳೆ ರೀತಿಯಾಗಿ ಪಾಠ ನೀವು ಮಾಡುವಂಥ ಪ್ರಯತ್ನ ನೀವು ಮಾಡಿರಿ? ಹಾಂ, ನಮ್ಮ ಕೈಲಾದ ಮಟ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿ ಎಷ್ಟನೇತೆ ಇವು ಎಲ್ಲ ಎಷ್ಟನೇತೆ ಹುಡುಗರು? 4ನೇ ವರ್ಗದ ವಿದ್ಯಾರ್ಥಿಗಳು ರೀ. ಹೌದಾ ರೀ? ಹಾಂ, ನಿಮಗೆಲ್ಲ ಒಳ್ಳೆ ರೀತಿಯಾಗಿ ಟೀಚರ್ಗಳು ಪಾಠ ಹೇಳ್ತಾರೇನು? ಒಳ್ಳೆ ರೀತಿಯಾಗಿ ಪಾಠ ಹೇಳ್ತಾರಾ? ಊಟ ಮಾಡಿದ್ರೇನು? ಏನು ಮಾಡಿದ್ರು ಊಟಕ್ಕೆ? ಬೆಳಿಗ್ಗೆ ಹಾಲು ಕೊಟ್ಟಿದ್ರು? ಈ ಹಾಲಿಂದ ಆದರೆ ಮತ್ತೆ ಇನ್ನೊಂದು ಬೇರೆ ಪದಾರ್ಥ ಬೆಳಿಗ್ಗೆ ಹಾಲು ಬಿಟ್ಟು ಮತ್ತೆ ಇನ್ನೊಂದು ಕೊಡ್ತಾರಂತಲ್ಲ, ಅದು ಯಾವುದು? ಹಾಂ ಹೇಳ್ರಿ, ಅದು ಯಾವುದು? ರಾಗಿ ಮುದ್ದೆ ಕೊಡ್ತಾರ? ರಾಗಿ ಗಂಜಿ ಕೊಡ್ತಾರ? ಕುಡಿದ್ರಿ ಎಲ್ಲರೂ? ಚಲೋ ಇರ್ತೈತೆ ಎಲ್ಲ ಶಿಕ್ಷಕರು ಚಂದ ಕಲಿಸ್ತಾರಿಲ್ಲ? ಬರೀ ಎಲ್ಲ ನೀವು ಯಾರು ಟೀಚರ್ಸ್ಗಳು ಸಲುವಾಗಿ ಹ್ಞೂ ರೀ ಅನ್ಬೇಡ್ರಿ, ಇದ್ದಂಗೆ ಹೇಳ್ರಿ. ನಿಮ್ಗೆ ಏನಾದ್ರು ತೊಂದರೆ ಆಗಿತ್ತು ನನ್ನ ಸ್ಕೂಲಿಂದ? ಏನೂ ಇಲ್ಲ. ಹಾಂ, ಓಕೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ತರಗತಿಗಳು ನೋಡ್ರಿ ವಿದ್ಯಾರ್ಥಿಗಳು ಏನೋ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಇಲ್ಲೆಲ್ಲ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳು ಓದಾಕತ್ತಾವ ನೋಡ್ರಿ, ತೋರಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡ್ರಿ. ಇಷ್ಟೆಲ್ಲ ಶಿಕ್ಷಣ ಫೆಸಿಲಿಟಿ ವೆರೈಟಿ ಐತಿ ಇಲ್ಲೆಲ್ಲ, ಎಲ್ಲನೂ ಕಲಿಸ್ತಾರ. ಆದರೂ ಮಕ್ಕಳು ಶಾಲೆಗೆ ಬರ್ತಾಯಿಲ್ಲ. ಜನಸಂಖ್ಯೆ ಬರ್ತಾ ಕುಸಿತಾ ಹೋಗಟ್ಟೈತಿ. ನೋಡ್ತಿರ್ಬೋದು ನೀವೆಲ್ಲ. ಇಲ್ಲಿ ನೋಡ್ರಿ ಎಲ್ಲ ಓದ್ಲಿಕ್ಕತ್ತಾರ. ದೋಸ್ತ 2ರ ಮ್ಯಾಗೆ ಗೆಲ್ತಾನೆ ಬರ್ತಾವ ನಿನಗೆ? ಇದು 16 ರೀ. 16? ಎಷ್ಟನೇತೆ ನೀನು? 2ನೇತೆ ರೀ. 2ನೇತೆ ಹುಡುಗ ನೋಡ್ರಿ. ಬರೀ 2ನೇತೆ ಹುಡುಗ 16 ತನಕ ಮದ್ಗಿ ಓದ್ತಾನೆ ಇವಾಗ ಕನ್ನಡ ಒಳಗೆ. ಇಷ್ಟೆಲ್ಲ ಫೆಸಿಲಿಟಿ ಐತಿ. 2ನೇತೆ ಹುಡುಗ 16 ತನಕ ಮಗ್ಗಿ ಓದ್ತಾನೆ. ನೀವು ಒಳ್ಳೆ ಎಷ್ಟನೇತೆ ಒಟ್ಟರು ಎಷ್ಟನೇತೆ ಹುಡುಗರು ನೀವು? 2ನೇತೆ ರೀ. ಅಷ್ಟು 2ನೇತೆ ನಿಮ್ಮದು? ಹಾಂ, 2, 3 1ನೇತೆ 2ನೇತೆ 3ನೇತೆ ಏನ್ರಿ? ಹಾಂ, ನೀ ಎಷ್ಟನೇತೆ ತಂಗಿ? 2ನೇತೆ. 2ನೇತೆ. ನಿನಗೆ ಎಲ್ಲಿ ತನಕ ಬರ್ತಾವೆ ಮಗ್ಗಿ? 16 ತನ. ನಿಮ್ಗೆ ಎಲ್ರಿಗೂ 16 ತನಕ ಮಗ್ಗಿ ಬರ್ತಾವ ಇವಾಗ? ಹಾಂ. ಊಟ ಮಾಡಿರಿ? 3ನೇತವ್ರು ಯಾರದಾರ ಇಲ್ಲಿ? ಹಾಂ, 3ನೇತವ್ರು ಯಾರದಾರ ಇಲ್ಲಿ? ನಿಮ್ಮ ಬಗ್ಗೆ ಎಲ್ಲಿ ತನಕ ಬರ್ತಾವ? 20 ತನಕ ಬಗ್ಗೆ ಬರ್ತಾವನ? ಹಾಂ. ಊಟ ಮಾಡಿರಿ ಎಲ್ಲರೂ? ಊಟಕ್ಕೆ ಏನೇನು ಕೊಟ್ಟಿದ್ರಿ ಇವತ್ತ? ನಿಮ್ಮ ಮತ್ತೆ ತತ್ತಿ ಶೇಂಗಾ ಚಿಕನ್ ಕೊಟ್ಟಿದ್ರನ? ಇಲ್ಲಿ ತತ್ತಿ ಶೇಂಗಾ ಚಿಕ್ಕಿ ಯಾರ್ಯಾರು ಕೊಟ್ಟಿದ್ರು? ಎಲ್ಲರಿಗೂ ಕೊಟ್ಟಿದ್ರ? ಎಲ್ಲರಿಗೂ ಕೊಟ್ಟಿದ್ರು. ಬೆಳಿಗ್ಗೆ ಹಾಲು ಕುಡಿದ್ರಿ ಎಲ್ಲರೂ? ಚೆನ್ನಾಗಿದ್ದು. ಅಡುಗೆ ಚಲೋ ಮಾಡ್ತಾರಲ್ಲ ನಿಮಗೆಲ್ಲ? ಚಲೋ ಆಗಿರ್ತದೆ. ಓಕೆ. ಹಾಂ, ಬರ್ರಿ ಒಳಗಡೆ. ಇಲ್ಲಿ ಇವ್ರು ನಮ್ಮ ಕಲಿಸಿದಂಥ ಟೀಚರ್ಸ್ಗಳು. ಇವ್ರು ಟೀಚರ್ಗಳು ಎಷ್ಟು ಚೆನ್ನಾಗಿ ಪಾಠ ಹೇಳ್ತಾರೆ ನೀವೇ ನೋಡುವಂತ್ರಿ. ಬರ್ರಿ. ಹಾಂ, ನೋಡಿ ಇವ್ರು ನಮ್ಗೆ ಕಲಿಸಿದಂಥ ಟೀಚರ್, ನಮಗೆ SY ವಾಲಿಕಲ್ ಟೀಚರ್ ಅಂತ. ಇವಾಗ ನೀವೆಲ್ಲ ಎಷ್ಟನೇತೆ ಹುಡುಗರು? ಹಾಂ, ನಿಮ್ಮ ಬಗ್ಗೆ ಗೆಲ್ತಾನೆ ಬರ್ತಾವೆ ಇವಾಗ ನೋಡ್ರಿ. 5ನೇತೆ ಹುಡುಗರು 30 ತನಕ ಹೋಗಿ ಬರ್ತಾವೆ. ಇವ್ರು ನಮ್ಮ ಟೀಚರ್. ಇವರು ನಮಸ್ತೆ ಟೀಚರ್. ಆರಾಮದಿರಿ? ಆರಾಮಪ್ಪ, ನೀ ಆರಾಮದಿಯಾ? ಹಾಂ, ಆರಾಮದಿರಿ ನಾವು. ಈ ಒಂದು ನಮ್ಮ ಶಾಲೆ ಬಗ್ಗೆ, ಈ ಒಂದು ವಿಶೇಷದ ನಮ್ಮ ಒಂದು ಶಾಲೆ ವೆರೈಟಿ ಬಗ್ಗೆ ನೀವು ಏನು ಹೇಳ್ತೀರಿ? ಇವಾಗ ಈ ಮುಖ್ಯ ಗುರುಗಳು ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಂತಂದಾರ. ಎಲ್ಲ TV ಸ್ಮಾರ್ಟ್ ಕ್ಲಾಸ್ ಕೂಡ ಪ್ರಾರಂಭ ಮಾಡ್ಲಿಕ್ಕಂತಾರ. ಈ ಒಂದು ಶಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತ್ರಿ? ಶಾಲೆ ಏನೋ ಚೆನ್ನಾಗಿದೆ. ಇಲ್ಲಿ ಸ್ಮಾರ್ಟ್ ಕ್ಲಾಸ್ ನಡೀತಾವು, ಆಮೇಲೆ ಪ್ರಯೋಗಾಲಯ ಎಲ್ಲ ನಡೀತಾವು. ಆಮೇಲೆ ಇಲ್ಲಿ ಇಂಗ್ಲೀಷ್ ಕ್ಲಾಸು ಎಲ್ಲ ವಿಷಯದ ಶಿಕ್ಷಕರಿದ್ದಾರೆ. ಈ ನಮ್ಮ ಬೆಳಗಲ್ ಶಾಲೆಯು ಭಾಳ ಮಾದರಿ ಶಾಲೆಯಾಗಿದೆ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ.
ಓಕೆ ಥ್ಯಾಂಕ್ ಯು ಮ್ಯಾಮ್. ನೋಡಿರಿ ಇಷ್ಟೆಲ್ಲ ಇವರೆಲ್ಲ ನಮ್ಮ ಭಾಳ ಇಂಗ್ಲೀಷ್ ಟೀಚರ್ ಅವರು ಇಂಗ್ಲೀಷ್ ಹೇಳ್ಕೊಡ್ದ್ರಲ್ಲ ಮ್ಯಾಮ್. ಇಂಗ್ಲೀಷ್ ಹೇಳ್ಕೊಡ ಹಾಂ ಇಂಗ್ಲೀಷ್ ಒಳಗೆ ಯಾವುದೂ ಏನೂ ಕಮ್ಮಿ ಇಲ್ಲ ನಮ್ಮ ಶಾಲೆ. ಕನ್ನಡ ಅಂತೂ ಟಾಪ್ ಆ್ಯಂಡ್ ಟಾಪ್ ಐತಿ. ಅದ್ರೊಳಗೆ ಇಂಗ್ಲೀಷ್ ಅಂತೂ ಯಾವುದಕ್ಕೆ ಈ ಟೀಚರ್ಸ್ಗಳನ್ನ ನಾವೆಲ್ಲ ಇಂಗ್ಲೀಷ್ ಕಲ್ತಿದ್ದು ಇವ್ರ ಕೈಯಾಗಣ. ಇವತ್ತು ನಮಗೆ ಇಂಗ್ಲೀಷ್ ಏನೋ ಒಂದು ನಮ್ಗೆ ಎ ಅಂತ ಅಕ್ಷರ ಬರೆದ ಕಲ್ತಿದ್ದ ನಾವು ಇವ್ರ ಕಡೆಯಿಂದ. ಯಾಕಂದ್ರೆ ನಮ್ಗೆ ಅಷ್ಟು ಒಂದು ಒಳ್ಳೆ ರೀತಿಯಾದಂಥ ಎಲ್ಲ ಶಿಕ್ಷಕರು ಎಲ್ಲ ಒಂದು ಪಾಠವನ್ನು ನಮಗೆ ಎಲ್ಲ ರೀತಿಯಾಗಿ ತಿಳಿಸ್ಯಾರ. ಅಷ್ಟು ಒಂದು ಮಾದರಿ ಶಾಲೆಗಳು ನಮ್ಮ ಬಲಗಾಲ ಶಾಲೆಗಳು ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟೆಲ್ಲ ಒಳ್ಳೆಯ ಶಾಲೆಗಳು ಕೂಡ ಇದ್ದರೂ ಕೂಡ ಮಕ್ಕಳ ಜನಸಂಖ್ಯೆ ಬರ್ತಾ ಕಡಿಮೆ ಆಗ್ತಾ ಹೊಂಟೈತಿ. ಇದು ಒಂದೇ ಸಮಸ್ಯೆ ಆಗ್ತಾ ಇರೋದು ಇಲ್ಲಿ ಸ್ಕೂಲ್ ಒಳಗೆ. ಯಾಕೆ ಇಷ್ಟೆಲ್ಲ ಫೆಸಿಲಿಟಿಗಳಿದ್ರು ವಿದ್ಯಾರ್ಥಿಗಳಿಗೆಲ್ಲ ನೋಡ್ಬೋದು ನೀವು. ಇಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಕುಂತು ಓದಲಿಕ್ಕತ್ತಿದ್ರು. ಇಷ್ಟೊತ್ತನ ನಾವು ಇನ್ನೇ ನೋಡಿದ್ವಿ. ನಾವು ಬಂದು ಸ್ವಲ್ಪ ಡಿಸ್ಟರ್ಬ್ ಮಾಡೋದು ಅನ್ಸುತ್ತೆ. ಹಾಗೆ ಅದಕ್ಕೋಸ್ಕರ ಇಂಥ ಶಾಲೆಗಳು ಪ್ರತಿಯೊಂದು ಶಾಲೆಗಳು ಈಗ ನಾವು ನೋಡ್ತಾ ಇರ್ಬೋದು. ಎಲ್ಲಿ ಇನ್ಸ್ಟಾಗ್ರಾಮ್ ಒಳಗೆ ಎಷ್ಟೋ ಕನ್ನಡ ಪರ ಶಾಲೆಗಳಿಗೋಸ್ಕರ ಹೋರಾಟ ಮಾಡಿಕತ್ತಾರ. ಎಷ್ಟು ಕನ್ನಡಕ್ಕೋಸ್ಕರ ಕನ್ನಡತಿ ಅಣುವಕ್ಕವ್ರಿಗೆ ಹೋಗುತ್ತೆ ನಿಮ್ಗೆ. ಎಷ್ಟೋ ಶಾಲೆಗಳಿಗೋಸ್ಕರ ತಮ್ಮ ಸ್ವಂತ ದುಡ್ಡನ್ನು ಅವರು ಖರ್ಚು ಮಾಡಿ ಮಕ್ಕಳಿಗೆ ಶಾಲೆಗೆ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಹೋರಾಟವನ್ನು ನಡೆಸಿದ್ದಾರೆ. ನಾವು ಬದಲಾಗಬೇಕು. ಜನಗಳು ಎಲ್ಲಿವರೆಗೂ ಬದಲಾಗಲ್ವೋ ಅಲ್ಲಿವರೆಗೂ ನಮ್ಮ ಸರ್ಕಾರಿ ಶಾಲೆಗಳು ಬದಲಾಗಲ್ಲ. ಓಕೆ, ಎಲ್ರಿಗೂ ನಿಮ್ಮ ಮೈಕ್ ಬರ್ತಾವಲ್ಲ? ಊಟ ಮಾಡಿದ್ರಿ? ಏನು ಉಂಡ್ರಿ ಎಲ್ಲರೂ? ತತ್ತಿನೂ ಕೊಟ್ಟಿದ್ರ ನಿಮ್ಗೆ? ಶೇಂಗಾ ಚಿಕನ್ ಕೊಟ್ಟಿದ್ರು. ಎಲ್ಲರೂ ಚೆನ್ನಾಗಿ ಓದ್ತಿರಲ್ಲ ನೀವು? ಎಲ್ಲರೂ ಚೆಂದ ಓದ್ಬೇಕು ನೋಡು. ಸರಿ, ಓಕೆ, ಹೋಗಿ ಬರ್ತೀವಿ ಮ್ಯಾಮ್. ಥ್ಯಾಂಕ್ ಯು ಟೀಚರ್. ಓಕೆ, ನೋಡಿರಿ ಇಷ್ಟೆಲ್ಲ ನಮ್ಮ ಸರ್ಕಾರಿ ಶಾಲೆಗಳು ಫೆಸಿಲಿಟಿಗಳು ಇದ್ದರೂ ಕೂಡ ಆದರೂ ಕೂಡ ಮಕ್ಕಳ ಜನಸಂಖ್ಯೆ ಬರ್ತಾ ಕಡಿಮೆ ಆಗ್ತಾಯಿದೆ. ಇಲ್ಲಿ ನಮಗೆ ತೊಂದರೆ ಆಗ್ತಿರೋದಂಥದ್ದು ಒಂದೇ ಒಂದು. ಇಷ್ಟೆಲ್ಲ ಫೆಸಿಲಿಟಿಗಳಿದಾವೆ. ಇಷ್ಟೆಲ್ಲ ಫೆಸಿಲಿಟಿಗಳು ಪ್ರತಿಯೊಂದು ಶಾಲೆಗಳು ಇರ್ತಾವೆ. ಆದರೆ ಮಕ್ಕಳ ಜನಸಂಖ್ಯೆ ಬರ್ತಾ ಕಡಿಮೆ ಆಗ್ತಾ ಹೊಂಟಿದೆ. ಯಾಕನ್ನೋದು ಗೊತ್ತಾಗೋದು. ನಾವು ಎಲ್ಲಿವರೆಗೂ ಖಾಸಗಿ ಶಾಲೆಗಳ ಮಕ್ಕಳು ವಿದ್ಯಾರ್ಥಿಗಳನ್ನ ಕಳಿಸೋದು ನಿಲ್ಲಿಸ್ತೀವೋ ಅಲ್ಲಿವರೆಗೂ ನಮ್ಮ ಸರ್ಕಾರಿ ಶಾಲೆಗಳು ಬದಲಾಗ್ತಾ ಹೋಗ್ತಾವೆ. ಅಲ್ಲಿವರೆಗೂ ಬದಲಾಗಂಗಿಲ್ಲ. ಇಲ್ಲ ಅಂದ್ರೆ ಬೆಳೆಯೋದಿಲ್ಲ. ಖಾಸಗಿ ಶಾಲೆಗಳು ಜಾಸ್ತಿ ಬೆಳೀತಾ ಹೊಂಟಾವು. ಸರ್ಕಾರಿ ಶಾಲೆಗಳು ಕೂಗ್ತಾ ಹೋಗ್ತಾ ಇದ್ದಾವೆ. ಕನ್ನಡತಿ ಅಕ್ಕನವರು ಸರ್ಕಾರಿ ಶಾಲೆಗೋಸ್ಕರ ಎಷ್ಟೋ ಸರ್ಕಾರಿ ಶಾಲೆಗಳ ಬಣ್ಣಗಳನ್ನು ಪಡೆದವ್ರು. ತಮ್ಮ ಸ್ವಂತ ದುಡ್ಡನ್ನು 12 ಲಕ್ಷಕ್ಕಿಂತ ಹೆಚ್ಚಿನ ದುಡ್ಡನ್ನು ತಮ್ಮ ಸ್ವಂತ ದುಡ್ಡನ್ನು ಸಾಲ ಸೂಲ ಮಾಡಿ ಮಕ್ಕಳಿಗೆ ಶಾಲೆಗಳನ್ನು ಬದಲಾವಣೆ ಮಾಡಿದಂಥ ಉದಾಹರಣೆಗಳಿದಾವೆ. ಅಷ್ಟೆಲ್ಲ ಹೋರಾಟ ಮಾಡ್ತಿರ್ಬೇಕಾದ್ರೆ ನೀವು ಬದಲಾಗಬೇಕು. ಜನಗಳು ಇದನ್ನು ನೋಡ್ತಿರುವಂಥವ್ರು. ನೀವು ಎಲ್ಲಿವರೆಗೂ ನಿಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳಿಸುವುದನ್ನು ನಿಲ್ಲಿಸಲು ಅಲ್ಲಿವರೆಗೂ ಸರ್ಕಾರಿ ಶಾಲೆಗಳು ಬೆಳೆಯೋದಿಲ್ಲ. ಅದು ಒಂದು ತಿಳಿಯಾಗಿ ಇಟ್ಕೊಂಡ್ಬಿಡ್ರಿ ನೀವು ಪ್ರತಿಯೊಬ್ಬರು. ಯಾಕಂದ್ರೆ ಈ ಸರ್ಕಾರಿ ಶಾಲೆ ನೌಕರಿ ಮಾಡ್ತೀವಿ ಅಂದ ತಕ್ಷಣ ಸರ್ಕಾರಿ ಶಾಲೆಯೊಳಗೆ ಸರ್ಕಾರಿ ನೌಕರಿ ಬೇಕು ನಮಗೆ. ಸರ್ಕಾರಿ ಶಾಲೆಗೆ ನಾವು ಮಕ್ಕಳು ಕಳಿಸಲ್ಲ. ಇದು ಯಾವ ನ್ಯಾಯ? ನೀವು ಎಲ್ಲಿವರೆಗೂ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ತೀರಿ ಅಲ್ಲಿ ನಿಮ್ಮ ಮಕ್ಕಳು ಬದಲಾವಣೆ ಆಗ್ತಾರೆ. ಈ ಪ್ರತಿಯೊಂದು ಶಾಲೆಗಳು ನೋಡ್ತಿರ್ಬೋದು. ಅಲ್ಲಿ ಖಾಸಗಿ ಶಾಲೆಗಳೊಳಗೆ 80-90% ಇಟ್ಕೊಂಡು ಓದ್ಲಿಕ್ಕೆ ಬರೀಲಿಕ್ಕೆ ಮಾತ್ರ ಮಕ್ಕಳನ್ನ ಹಚ್ಚಿಸ್ಕೊತಾರೆ. ಅದು ದೊಡ್ಡ ಹಚ್ಚಿಸ್ಕೊಂಡು 90-98 100 ಮಾಡೋದು ದೊಡ್ಡ ವಿಷಯ ಅಲ್ಲ. ಏನೂ ಬರದೇ ಇದ್ದಂಥ ವಿದ್ಯಾರ್ಥಿಗಳನ್ನ ತೊಗೊಂಡು ಹಚ್ಚಿಸ್ಕೊಂಡು 100ಕ್ಕೆ 100 ಮಾಡಿಸುವಂಥದ್ದು ಇದೆಯಲ್ಲ, ಅದು ತಾಕತ್ತಂದ್ರೆ ಆ ಒಂದು ಪ್ರಯತ್ನ ಮಾಡಬೇಕು. ಎಲ್ಲ ಓದ್ಲಿಕ್ಕೆ ಬರ್ತೈತಿ ಅಂದ್ರೆ ಮತ್ತು TC ಹಚ್ಕೊಂತಾರೆ ಪ್ರತಿಯೊಂದು ಖಾಸಗಿ ಶಾಲೆ ಒಳಗಡೆ ನಾವು ನೋಡಿದ್ದೀವಿ. ಸರ್ಕಾರಿ ಶಾಲೆಗಳಿಗೆ ಹಂಗಿಲ್ಲ. ಅವ್ನಿಗೆ ಓದ್ಲಿಕ್ಕೆ ಬರಲ್ಲ ಅಂತಂದ್ರೆ ಗೊತ್ತಿದ್ರು ಅವ್ನು ಹಚ್ಕೊಂಡು ಓದಿಸಿ ಬರೆಸಿ ವಿದ್ಯಾವಂತರನ್ನಾಗಿ ಮಾಡ್ತೀವಲ್ಲ, ಅದೇ ಒಂದು ದೊಡ್ಡ ಸಾಧನೆ. ಅದಕ್ಕೋಸ್ಕರ ನೀವು ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಹಚ್ಚಿರಿ. ಸರ್ಕಾರಿ ಶಾಲೆಗೆ ಎಲ್ಲಿವರೆಗೂ ನಿಮ್ಮ ಮಕ್ಕಳನ್ನ ಹಚ್ಚಲು ಅಲ್ಲಿವರೆಗೂ ಸರ್ಕಾರಿ ಶಾಲೆಗಳು ಬೆಳೆಯೋದಿಲ್ಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.